ಹಾಯ್ ಎಲ್ಲರಿಗೂ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಇವತ್ತು ನಿಮಗೆಲ್ಲ ಒಂದು ಹೊಸ ನ್ಯೂ ಡಿಸೈನ್, ಈ ವರ್ಷದ ಒಂದು ನ್ಯೂ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ವಿಡಿಯೋನ ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಇರ್ತೀರಾ, ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬ್ಯಾಕ್ ಪಾರ್ಟನ್ನು ನಾವು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇದು ತುಂಬ ತೆಳುವಾದ ಬಟ್ಟೆ ಆಗಿರೋದ್ರಿಂದ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಕಾಣಿಸುತ್ತೆ. ಹಾಗಾಗಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಾದಮೇಲೆ ಕ್ಯಾನ್ವಸನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ವಸ್ ಪೇಪರ್ನ ರೆಡಿ ಮಾಡ್ತಾಯಿದ್ವಿ. ಡಿಸೈನನ್ನು ಟ್ರೇಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನೀವು ಫಸ್ಟಿಗೆ ನೋಡಿದ್ದೀರಾ. ಅದೇ ರೀತಿ ನಾವು ಕ್ಯಾನ್ವಸಲ್ಲಿ ಈ ರೀತಿ ನಿಮಗೆ ಡೀಪ್ ಅಗಲ ಮತ್ತು ಲೆಂತ್ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಡೀಪ್ ಉದ್ದ ಬಂದುಬಿಟ್ಟು ಈ ಬ್ಲೌಸಲ್ಲಿ 11 ಇಂಚ್ ಇತ್ತು. ಹಾಗೆ ಡೀಪ್ ಅಗಲ ಬಂದುಬಿಟ್ಟು 3 ಇಂಚಿಗೆ ಇಟ್ಕೊಂಡಿದ್ದೀವಿ. ಈ ರೀತಿ ಯಾವುದಾದ್ರೂ ಒಂದು ಬಾಕ್ಸ್ ಮುಚ್ಚಳ ಇದ್ದರೂ ಸಹಿತ ನೀವು ಈ ರೀತಿ ಡಿಸೈನನ್ನು ಆರಾಮಾಗಿ ಬಿಡಿಸ್ಕೊಬೋದು. ನೋಡಿ, ಕ್ಯಾನ್ವಸ್ ಪೇಪರ್ ಏನು ಜಾಸ್ತಿ ಬೇಕಾಗಲ್ಲ. ಈ ರೀತಿ ಸ್ವಲ್ಪ ಕ್ಯಾನ್ವಸ್ ಪೇಪರ್ ಇದ್ದರೂ ಸಾಕು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ನಾವು ಕ್ಯಾನ್ವಸ್ ಹಾಕೋದನ್ನು ಈ ವರ್ಷ ಇದೇ ಮೊದಲನೇ ಬ್ಲೌಸಿಗೆ ಹೇಳ್ಕೊಡ್ತಾ ಇದ್ದೀವಿ. ಇದೇ ರೀತಿ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದು ನಮ್ಮ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ನೋಡಿ, ಈ ರೀತಿ 1 ಇಂಚ್ ಗ್ಯಾಪಲ್ಲಿ ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಇದು ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ನೋಡಿ, ಈಗ ನಾವು ಎಲ್ಲಿ 1 ಇಂಚು ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ನಾವು ಈ ರೀತಿ ಟ್ರೇಸನ್ನು ಮಾಡ್ಕೊಬೇಕು. ತುಂಬ ಈಸಿ ಡಿಸೈನು. ನಿಧಾನವಾಗಿ ನೋಡಿ, 2 ಸರಿ ನೋಡಿಬಿಟ್ಟು ನೀವು ಟ್ರೈ ಮಾಡಿ. ಹಾಗೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಬಂತಾ ಅಂತ ಹೇಳ್ಬಿಟ್ಟು ಸಹಿತ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿನ್ನೆ ಅಂಬ್ರೆಲಾ ವಿಡಿಯೋ ಹಾಕಿದಾಗ ತುಂಬ ಜನ ಅಂಬ್ರೆಲಾ ವಿಡಿಯೋ ಸ್ಟಿಚ್ ಮಾಡೋದು, ಕಟ್ಟಿಂಗ್ ಮಾಡೋದು ಹೇಳ್ಕೊಡೋದಿದ್ದಾರೆ. ಫ್ರೆಂಡ್ಸ್, ಹೇಳ್ತೀವಿ, ತುಂಬ ಜನ ಕಸ್ಟಮರ್ ಇವತ್ತು ಬರ್ತಾ ಇರೋದ್ರಿಂದ ಇವತ್ತು ಆಗಿಲ್ಲ. ಇದೊಂದು ಬ್ಲೌಸು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ವಿ, ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನಾನು ಅಂಬ್ರೆಲಾ, ಲಾಂಗ್ ಅಂಬ್ರೆಲಾ, ತುಂಬ ಗೌನ್ ಬರೋ ಅಂಬ್ರೆಲನ್ನು ಹೇಳ್ಕೊಡ್ತೀನಿ, ಸಿಂಪಲ್ ಅಂಬ್ರೆಲನ್ನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಆದ ತಕ್ಷಣ ನೀವು ಕ್ಯಾನ್ವಸ್ ಪೇಪರ್ನ ಈ ರೀತಿ ಕಟ್ ಮಾಡಿ 1 ಇಂಚ್ ಇರಬೇಕು. ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ 1 ಇಂಚ್ ಗ್ಯಾಪಲ್ಲೇ ಈ ರೀತಿ ಡಿಸೈನ್ನ ಟ್ರೇಸ್ ಮಾಡ್ಕೊಬೇಕು. ತುಂಬ ಈಸಿ ಇದೆ. ಹಾಗೆ ತುಂಬ ಅಂದರೆ ಈ ಡಿಸೈನಲ್ಲಿ ಈಗ ಟ್ರೆಂಡಲ್ಲಿ ನಡೀತಾ ಇರೋದ್ರಿಂದ ನಿಮಗೆ ಕಸ್ಟಮರ್ಗೆ ಖುಷಿ ಆಗುತ್ತೆ ಈ ರೀತಿ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ. ನೋಡಿ, ಈಗ ಕ್ಯಾನ್ವಸಿನ ಒಳಗಡೆ ಮೇಯ್ನ್ ಡಿಸೈನ್ ಇದೇ ಆಗಿರುತ್ತೆ. ನಾವು ಇದನ್ನು ನಿಧಾನವಾಗಿ ಶೇಪ್ ಎಲ್ಲೂ ತಪ್ಪು ಹೋಗದಿರೋ ಹಾಗೆ ನಿಧಾನವಾಗಿ ಕಟ್ ಮಾಡ್ಕೊಬೇಕು. ಯಾಕಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಶೇಪ್ ಯಾವ ರೀತಿ ಬಂದಿದೆಯೋ ಕರ್ವು ಅದೇ ರೀತಿ ಕೈಯನ್ನು ತಿರುಗಿಸ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ರೌಂಡ್ ಕರ್ವ್ ಬಂದು ಇನ್ನೊಂದು ರೌಂಡ್ ಬರಲಿಲ್ಲ ಅಂದರೆ ಬ್ಲೌಸು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈಗ ಈ ಕ್ಯಾನ್ವಸ್ ಪೇಪರಿಗೆ ನಾವು ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಪೀಸ್ ತಗೊಂಡು ಅಟ್ಯಾಚ್ ಮಾಡ್ಕೊಳ್ತೀವಿ. ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳುವಾಗಿರೋದ್ರಿಂದ ಕ್ಯಾನ್ವಸ್ ಪೇಪರ್ ಕೊಟ್ಟರೆ ಕಾಣಿಸ್ತಾ ಇತ್ತು. ಹಾಗಾಗಿ ನಾವೀಗ ಒಂದು ಲೈನಿಂಗ್ ಪೀಸಿಗೆ ನಾವು ಅಟ್ಯಾಚ್ ಮಾಡಿಕೊಂಡು ನಂತರ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ತೀವಿ. ಅದು ಕಾಟನ್ ಆಗಿರೋದ್ರಿಂದ ಕ್ಯಾನ್ವಸ್ಸು ಅಂಟಲಿಲ್ಲ. ಹಾಗಾಗಿ ನಾವೊಂದು ಮೇಲಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ ಅಂತೇಳ್ಬಿಟ್ಟು ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಒಂದು ದಪ್ಪ ಸ್ಟಿಚ್ಚನ್ನು ಹಾಕೊಳ್ಳಿ. ಯಾಕಂದರೆ ಕ್ಯಾನ್ವಸ್ ಪೇಪರ್ ಎಲ್ಲೂ ಸರ್ದಾಡಬಾರ್ದು ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿ ಫುಲ್ ನಿಧಾನವಾಗಿ ನೀವು ಗುಂಡ್ಪಿನ ಸಹಾಯದಿಂದ ಬೇಕಾದರೂ ಸಹಿತ ಈ ಡಿಸೈನನ್ನು ಈ ರೀತಿ ಸ್ಟಿಚ್ ಮಾಡ್ಕೊಬೋದು. ಅಂದರೆ ಬಿಗಿನರ್ಸ್ ಈಗ ಟ್ರೈ ಮಾಡ್ತಾ ಇದ್ದೀರಾ ಸ್ಟಿಚ್ಚಿಂಗು ಮತ್ತು ಡಿಸೈನ್ ಟ್ರೈ ಮಾಡ್ತಿದ್ದೀರಾ ಅನ್ನೋರು ಗುಂಡ್ಪಿನ್ ಸಹ ತಗೊಂಡು ನೀವು ಸ್ಟಿಚ್ ಮಾಡ್ಬೋದು. ಅಂದರೆ ನೀವು ಗುಂಡ್ಪಿನ್ ಹಾಕಿಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳೋದ್ರಿಂದ ಸರ್ದಾಡಲ್ಲ ಕ್ಯಾನ್ವಸ್ ಪೇಪರ್ ಅನ್ನೋದು. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಿ. ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗ್ ಮಾಡೋದ್ರಿಂದ ನಾವು ಈ ರೀತಿ ಕೊಡ್ತಾ ಇದ್ದೀವಿ. ತುಂಬ ಜನ ಈ ರೀತಿ ಇದೇ ರೀತಿ ಸ್ಟಿಚ್ ಮಾಡ್ತಾರೆ. ಯಾಕಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ.
ನೋಡಿ ಮಧ್ಯ ಸೆಂಟರಲ್ಲಿ ಒಂದು ಕಚ್ಚನ್ನು ಹಾಕೊಂಡ್ಬಿಟ್ಟು ನಾವೀಗ ಫಸ್ಟು ಎಂಡಲ್ಲಿರೋ ಬಟ್ಟೆಗಳನ್ನು ಮಡಚಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಒಂದೊಂದೇ ಸ್ವಲ್ಪ ಕರುವಲ್ಲೆಲ್ಲ ಕಟ್ ಹಾಕ್ಕೊಳ್ತಾ ಫುಲ್ ಸ್ಟಿಚ್ ಮಾಡಬೇಕಾಗತ್ತೆ. ನಿಧಾನವಾಗಿ ಈ ಕರು ಜಾಗದಲ್ಲೆಲ್ಲ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಫಿನಿಶಿಂಗನ್ನು ನೀಟಾಗಿ ಬರಬೇಕು ಅಂದರೆ ಆದಷ್ಟು ನೀವು ಹೊಸ್ದಾಗಿ ಹೊಲಿತಿರುವಾಗ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ಒಬ್ಬೊಬ್ಬರು ಡಿಸೈನ್ ಟ್ರೈ ಮಾಡ್ತಾರೆ, ಎಂಡಿಂಗಲ್ಲಿ ಅಯ್ಯೋ ಇದು ಮಾಡಬೇಕಿತ್ತು ಅದು ಮಾಡಬೇಕಿತ್ತು ತಪ್ಪಾಯಿತು ಅಂತ ಹೇಳ್ತಾರೆ. ಫಸ್ಟು ನೀವು ಪೂರ್ತಿ ವಿಡಿಯೋನ ನೋಡಿ ನಂತರ ನೀವು ವೇಸ್ಟ್ ಪೇಪರಲ್ಲಿ ಕಟ್ ಮಾಡಿ ನಂತರ ನೀವು ಮೇನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಹೊಲಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಮಡಚಿ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಮಡಚಿರೋದಕ್ಕೆ ನಾವು ಆಮೇಲೆ ಹೆಮ್ಮಿಂಗ್ ಮಾಡ್ತೀವಿ. ಎಷ್ಟೇ ತೆಳುವಾದ ಬಟ್ಟೆ ಇದ್ದರೂ ಈ ರೀತಿ ಕ್ಯಾನ್ವಸ್ ಕೊಟ್ಟರೆ ಕಾಣಿಸೋದಿಲ್ಲ. ವೈಟ್ ಕ್ಯಾನ್ವಸ್ ಎಲ್ಲ ತುಂಬ ಲೈಟ್ ಕಲರ್ ಬಟ್ಟೆಗೆಲ್ಲ ಎದ್ದು ಕಾಣಿಸುತ್ತೆ. ಆದ್ದರಿಂದ ನಾವು ಈ ಮೆಥಡನ್ನು ಸಹಿತ ಫಾಲೋ ಮಾಡ್ತೀನಿ. ನೀವೆಲ್ಲ ಯಾವ ರೀತಿ ಡಿಸೈನಿಗೆ ಕ್ಯಾನ್ವಸ್ ಪೇಪರ್ ಹಾಕ್ತೀರಾ, ಹಾಗೆ ಡಿಸೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇವಾಗೆಲ್ಲ ತುಂಬ ಓವರ್ ಬ್ಲೌಸ್ ಡಿಸೈನ್ ಇಷ್ಟಪಡ್ತಿರೋರಿಗೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಈ ಬ್ಲೌಸ್ಗೆ ಮಾಡಿಕೊಡ್ಬೋದು. ಹಾಗೆ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಆರಾಮಾಗಿ ನೀವು ಬ್ಯಾಕ್ ಪಾರ್ಟನ್ನು ಜಸ್ಟ್ ಒಂದು 10ರಿಂದ 15 ನಿಮಿಷದೊಳಗೆ ರೆಡಿ ಮಾಡ್ಕೊಬೋದು. ತುಂಬ ತಲೆ ತಿನ್ನೋ ಡಿಸೈನ್ ಏನಲ್ಲ. ಒಂದು ಕಟ್ಟಿಂಗ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಿಟ್ಟರೆ ಸ್ಟಿಚಿಂಗ್ ಅಂತೂ ಈಸಿಯಿಂದ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಧ್ಯದಲ್ಲಿ ನೀವು ಸೆಂಟ್ರಲ್ಲಿ ಒಂದು ಗೆರೆಯನ್ನು ಹಾಕ್ಕೊಂಡು, ಬೇಕಾದರೆ ನಿಮಗೆ ಕಾಣಿಸ್ತಿಲ್ಲ ಅಂದರೆ ಈ ಥರ ಚಾಪಿಸಲ್ಲಿ ಒಂದು ಮಧ್ಯ ಸೆಂಟ್ರಿಗೆ ಗೆರೆ ಹಾಕಿ ಕಟ್ ಅಂತೂ ಕೊಟ್ಟಿರ್ತೀರ. ನೋಡಿ, ಈಗ ಕ್ಯಾನ್ವಾಸ್ ಪೇಪರು ಮತ್ತು ಮೇನ್ ಫ್ಯಾಬ್ರಿಕ್ಕು ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು. ನೋಡಿ, ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ ನಾವು ಕ್ಯಾನ್ವಾಸ್ ಹಚ್ಚಿರೋ ಫ್ಯಾಬ್ರಿಕ್ಕನ್ನು ಸಹಿತ ಇಟ್ಬಿಟ್ಟು ಗುಂಡ್ಪಿನ್ ಹಾಕೊಂಡ್ಬಿಟ್ಟು ಈಗ ಫುಲ್ಲು ಸ್ಟಿಚಿಂಗ್ ಮಾಡಬೇಕು. ತುಂಬ ಈಸಿ. ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಾಟ್ಸಪ್ ನಂಬರ್ ಇರೋರು ನನಗೆ ಫೋಟೋನ ಕಳಿಸಿ ಟ್ರೈ ಮಾಡಿದವರು. ನೋಡಿ ಫ್ರೆಂಡ್ಸ್, ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೇ ಇಟ್ಟು ಸ್ಟಿಚ್ ಮಾಡಬೇಕು. ಯಾಕಂದರೆ ಅದು ಉಲ್ಟಾ ಫೋಲ್ಡ್ ಆದಾಗ ಹೆಮ್ಮಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಸಿಗುತ್ತೆ. ನೋಡಿ, ನೀವು ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡಬೇಡಿ. ನೀವು ಮೆರೂನ್ ಬಟ್ಟೆ ಇದೆಯಲ್ವಾ, ಮೆರೂನ್ ಬಟ್ಟೆ ಮೇಲೇ ಸ್ಟಿಚ್ ಮಾಡ್ತಾ ಕರು ಕೊಡ್ತಾ ಬನ್ನಿ. ಕ್ಯಾನ್ವಾಸ್ ಪೇಪರ್ ಮೇಲೆ ಏನಾದರೂ ಸ್ಟಿಚ್ ಮಾಡಿದ್ರಿ ಅಂದರೆ ನೀವು ನೋಡಿರುವಂಥ ಡಿಸೈನು ಖಂಡಿತವಾಗ್ಲೂ ಬರೋದಿಲ್ಲ. ಕ್ಯಾನ್ವಾಸ್ ಪೇಪರ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡಬೇಡಿ. ಈ ಮೆಥಡ್ ತುಂಬ ಈಸಿ ಮೆಥಡ್ ಅಂತ ಹೇಳ್ತೀನಿ. ಎಲ್ಲೂ ಸಹಿತ ಚೂರು ಕನ್ಫ್ಯೂಸ್ ಆಗೋಲ್ಲ, ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಈ ಕರು ಅನ್ನೋದಿದೆಯಲ್ವಾ, ನೀವು 2 ಕರುವನ್ನು ಕೊಟ್ಕೊಬೋದು. 3 ಕರು ಬೇಡ, ನನಗೆ ಕಷ್ಟ ಆಗುತ್ತೆ ಅನ್ನೋರು 2 ಕರುವನ್ನು ಕೊಟ್ಕೊಂಡು ಈ ರೀತಿ ತಿರ್ಸ್ಬಿಟ್ಟು ಸ್ಟಿಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟಿಗೆ ಈ ವಿಡಿಯೋದು ಫಸ್ಟಲ್ಲೇ ತೋರಿಸಿದ್ದೀನಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ವಿಡಿಯೋ ಸಹಿತ ಹಾಕಿದ್ದೀನಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವರ್ಷದ ಟ್ರೆಂಡಿಂಗ್ ಬ್ಲೌಸ್ ಅನ್ಬೋದು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ತಕ್ಕೊಂಬಿಡಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ಸನ್ನು ಕೊಟ್ಕೊಳ್ಳಿ. ಯಾಕಂದರೆ ಉಲ್ಟಾ ತಿರುಗಿಸುವಾಗ ನೀಟಾಗಿ ಬರಬೇಕು. ಈ ಥರ ನೋಡಿ, ಈ ಥರ ಕರುವಿದ್ದಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸನ್ನು ನೀವು ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ನೀಟಾಗಿ ತಿರುಗತ್ತೆ. ಮತ್ತು ಕ್ಯಾನ್ವಾಸ್ ಪೇಪರ್ ಸಹಿತ ಕಾಣಿಸೋದಿಲ್ಲ. ನೋಡಿ, ಈಗ ಫೋಲ್ಡ್ ಆಗುತ್ತೆ. ಈ ಬ್ಲೌಸು ಹೆಮ್ಮಿಂಗ್ ಇದೆ, ಏನು ಮಾಡೋಂಗಿಲ್ಲ. ಕಸ್ಟಮರ್ಗೆ ಇಷ್ಟ ಆಗಿದ್ದ ಬ್ಲೌಸೇ ಹೊಲಿಬೇಕಾಗುತ್ತೆ. ಯಾಕಂದರೆ ಕಸ್ಟಮರು ನಾನು ಈ ಬ್ಲೌಸ್ ಹೊಲಿಯೋಕ್ಕಿಂತ ಮುಂಚೆ ಫೋಟೋ ಕಳಿಸ್ದೆ, ಅವ್ರಿಗೆ 2-3 ಫೋಟೋ ಕಳಿಸಿದ್ರು, ಇಷ್ಟ ಆಗಿರಲಿಲ್ಲ. ಈ ಡಿಸೈನನ್ನು ಇಷ್ಟಪಟ್ಟರು. ಹಾಗಾಗಿ ನಾವು ಇದೇ ಡಿಸೈನನ್ನು ಮಾಡಿದ್ದೀವಿ. ಬ್ಲೌಸ್ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್. ನೀವು ಹೇಳೋದಕ್ಕಿಂತ ನನಗೆ ಒಂದು ಲೈಕ್ ಕೊಟ್ಟರೆ ಅದೇ ನಮಗೆ ಹೇಳಿದಷ್ಟು ಖುಷಿ ಆಗುತ್ತೆ. ನಿಮಗೋಸ್ಕರ ನಾನು ಏನೇ ಬ್ಲೌಸು ಡ್ರೆಸ್ಸು ಹೊಲಿದ್ರೂ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಆದರೂ ನೀವೊಂದು ನನಗೆ ಲೈಕ್ ಕೊಡಬೇಕು, ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡೋದ್ರಿಂದ ಯಾರೆಲ್ಲ ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ಬ್ಲೌಸ್ ಹೇಗೆ ಬಂದಿದೆ ಹೇಳಿ. ಇನ್ನೂ ಸೂಪರ್ ಆಗಿರೋ ಡಿಸೈನ್ಗಳು ನಾಳೆಯಿಂದ ಬರುತ್ತೆ. ನೀವು ವಿಡಿಯೋ ನೋಡಿಬಿಟ್ಟು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಅವಶ್ಯಕತೆ ಇದ್ದವರಿಗೆ ಕಳಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲೌಸ್ ಡಿಸೈನ್ ಇಷ್ಟ ಆಗಿದೆಯಾ? ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ಸೂಪರ್ ಅಂತ ಹೇಳ್ಬಿಟ್ಟು. ನೀವು ಒಂದು ಸೂಪರ್ ಅನ್ನೋ ಒಂದು ಸಿಂಬಲ್ ಕೊಟ್ಟರು ಸಾಕು, ನಂಗೆ ತುಂಬ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.